ನಮಸ್ಕಾರ. ಈ ಸಂಚಿಕೆಯಲ್ಲಿ ಆಶೆ ಸೀರಿಯಲ್ ಏನಾಗಿದೆ ನೋಡೋಣ. ಮೀನಾ ರೂಮ್ ಒಳಗಡೆ ಇರ್ತಾಳೆ. ಸೂರ್ಯ ಬಂದು ಏನದು ಅರ್ಜೆಂಟ್ ಮಾತಾಡಬೇಕು ಅಂತ ಫೋನ್ ಮಾಡಿ ಕರೆದೆ ಅಂತ ಹೇಳ್ತಾನೆ. ಅದು ನಾನೇನೋ ಹೇಳ್ತೀನಿ ತಪ್ಪಾಗಿ ತಿಳ್ಕೊಬಾರ್ದು ಅಂತಾಳೆ ಮೀನಾ. ಆವಾಗ ಸೂರ್ಯ ಲೇ ಬಾಗ್ಲಾಕ್ಬಿಟ್ಟು ತಪ್ಪಾಗಿ ತಿಳ್ಕೊಬೇಡ ಅಂತಂದರೆ ಅಂತ ನಗ್ತಾ ಇರ್ತಾನೆ. ಅದೇನಂತ ಹೇಳಮ್ಮ ಅಂತಾನೆ ಸೂರ್ಯ. ಅದೇನಂದರೆ ಇನ್ಮೇಲಿಂದ ನಾವು ತಿಂಗಳ ಅತ್ತೆಗೆ ಸ್ವಲ್ಪ ದುಡ್ಡು ಕೊಟ್ಬಿಡೋಣ ಅಂತ ಹೇಳ್ತಾಳೆ ಮೀನಾ. ಇದೇನೇ ಇದು ಹೊಸ ರೂಲ್ಸು ಅಂತಾನೆ ಸೂರ್ಯ. ಹೊಸ ರೂಲ್ಸ್ ಅಂತೂ ಏನೂ ಇಲ್ಲ, ಇವತ್ತು ರೋಹಿಣಿ ಅವರು ಕೂಡ 5,000 ಕೊಟ್ಟರು ಅತ್ತೆ ಕೈಗೆ ಅಂತ ಹೇಳ್ತಾಳೆ ಮೀನಾ. ಅತ್ತೆ ಎಷ್ಟು ಖುಷಿಪಟ್ಟರು ಗೊತ್ತಾ ಅಂತಾಳೆ ಮೀನಾ. ನಾವ್ಯಾಕೆ ಕೆಟ್ಟವರಾಗೋದು ಅಂತಾಳೆ ಮೀನಾ. ಕೆಟ್ಟವರಾಗೋದು ಏನೇ ಇದೆ ಇದರಲ್ಲಿ, ಮನೆ ಖರ್ಚಿಗಂತ ತಿಂಗಳ ಕೊಡ್ತಾನೆ ಇದ್ದೀವಲ್ಲ ಅಂತಾನೆ ಸೂರ್ಯ. ಅದೂ ಅಲ್ಲದೆ ಅಪ್ಪನ ಫೆನ್ಷನ್ ದುಡ್ಡು ಸಕ್ಕರೆ ಕೈಗೆ ಹೋಗೋದು ಅಂತ ಹೇಳ್ತಾನೆ ಸೂರ್ಯ. ಆ ಪೆಂಗೇನೋ ದುಡಿತಾ ಇದ್ದೀನಿ ಅಂತಾನೆ ಸೂರ್ಯ. ಅದು ಹೇಗೋ ಸಕ್ಕರೆ ಕೈಗೆ ಹೋಗೋದು ಅಂತಾನೆ. ಹಾಗೆ ರವಿ ಶ್ರುತಿ ಕೂಡ ದುಡಿತಾ ಇದ್ದಾರೆ, ಅವರೂ ಸಕ್ಕರೆ ಕೈಗೆ ಕೊಡೋದು. ಇದೆಲ್ಲ ಆದಮೇಲೆ ನಮಗೆಲ್ಲರಿಗಿಂತ ಜಾಸ್ತಿ ದುಡಿತಾ ಇರೋ ಸಕ್ಕರೆನೇ ತಾನೇ ಅಂತಾನೆ ಸೂರ್ಯ. ಸಾಕಷ್ಟು ದುಡ್ಡಿದೆಯಲ್ಲ ಇನ್ನೇನು ಬೇಕು ಅಂತಾನೆ ಸೂರ್ಯ. ಎಲ್ಲರೂ ಒಂದು ನಾವು ಒಂದು ಅನ್ನೋ ಪ್ರಶ್ನೆ ನೀವು ಕೇಳ್ತಾ ಇದ್ರ ಅಂತಾಳೆ ಮೀನಾ. ಈಗ ಎಲ್ಲರೂ ಒಂದು ನಾವೇ ಒಂದಾ ಅಂತಾಳೆ ಮೀನಾ. ಆಯಿತು, ಅದು ಆಮೇಲೆ ಯೋಚನೆ ಮಾಡೋಣ ಅಂತಾನೆ ಸೂರ್ಯ. ಈ ಪೌಡ್ರಮ್ಮ ಇದ್ದಕ್ಕಿದ್ದಾಗೆ ಯಾಕೆ ಅಮ್ಮನ ಕೈಗೆ 5,000 ಕೊಟ್ಟರು ಅಂತ ಕೇಳ್ತಾನೆ. ಬ್ಯೂಟಿ ಪಾರ್ಲರಿಂದ ದುಡ್ಡು ಬರುತ್ತಲ್ವ ಅಂತಾಳೆ ಮೀನಾ. ಹೋಗಮ್ಮೋ, ಆಯಮ್ಮ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ 5-6 ತಿಂಗಳಾಗಿದೆ, ಇವಾಗೇನು ಹೊಸ್ದಾಗಿ ದುಡ್ಡು ತಂದು ಕೊಡೋದು ಅಂತಾನೆ ಸೂರ್ಯ. ಇಷ್ಟು ದಿನ ಏನು ಸಮಸ್ಯೆ ಇತ್ತೋ ಏನೋ ಅಂತಾಳೆ ಮೀನಾ. ಇಷ್ಟು ದಿನ ಇರೋದಲ್ಲಮ್ಮ ಸಮಸ್ಯೆ, ಈಗಿರೋದು ಸಮಸ್ಯೆ ಅಂತಾನೆ ಸೂರ್ಯ. ಅಂದರೆ ಅಂತಾಳೆ ಮೀನಾ. ಯೋಚನೆ ಮಾಡು, ಮನೆಯಿಂದ ರವಿ ಶ್ರುತಿ ಅಲ್ವಾ ಓಡೋಗಿ ಮದುವೆ ಆಗಿರೋದು ಅಂತ ಹೇಳ್ತಾನೆ ಸೂರ್ಯ. ಆದರೆ ಆ ಕೋಪನೆಲ್ಲ ಮರ್ತೋಗಿ ಕರ್ಕೊಂಬಂದು ನಮ್ಮನೆಗೆ ಬಿಟ್ಬಿಟ್ಟು ಹೋದ್ರು ಅವ್ರ ಅಮ್ಮೋರು ಅಂತ ಹೇಳ್ತಾನೆ ಸೂರ್ಯ. ಮಗಳು ನೋಡೋಕ್ಕೆ ಅವಾಗವಾಗ ಬರ್ತಾರೆ, ಉಳ್ಕೊಳ್ಳೋಕೆ ರೂಮ್ ಇಲ್ಲ ಅಂದರೆ ಬಂದು ಗಲಾಟೆ ಮಾಡ್ತಾರೆ ಅಂತಾನೆ ಸೂರ್ಯ. ಆದರೆ ಈ ಪೌಡ್ರಮ್ಮನ ತಂದೆ ಮಾತ್ರ ಅಷ್ಟೊಂದು ಸ್ಟ್ರಿಕ್ಟ ಅಂತ ಕೇಳ್ತಾನೆ ಸೂರ್ಯ. ಇನ್ನೊಂದು ಪ್ರಶ್ನೆ, ದುಡ್ಡು ಬೇಕಂದಿದ ತಕ್ಷಣ ಕಂತೆ ಕಳಿಸ್ತಾರೆ ಅಂತಾನೆ ಸೂರ್ಯ. ನೀನೇ ಯೋಚನೆ ಮಾಡು, ಕೇಳಿದ ತಕ್ಷಣ ಕಂತು ದುಡ್ಡು ಕಳಿಸೋ ತಂದೆಗೆ ಮಗಳು ನೋಡ್ಬೇಕನ್ಸಲ್ವಾ ಅಂತ ಹೇಳ್ತಾನೆ ಸೂರ್ಯ. ಹೌದಲ್ವಾ ಅಂತಾಳೆ ಮೀನಾ. ಲೇ ಇಲ್ಲೇನೋ ಸ್ಕ್ಯಾಮ್ ನಡೀತದೆ ಕಣೆ ಅಂತಾನೆ ಸೂರ್ಯ. ಲಾಸ್ಟಲ್ಲಿ ಲಂಚನ ಪ್ರೀತಿ ಅನ್ನೋ ಹೆಸರಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಸೂರ್ಯ. ಏನೋ ಸ್ಕ್ಯಾಮ್ ನಡೀತಾ ಇದೆ ಕಣೆ ಅಂತಾನೆ ಸೂರ್ಯ. ಇನ್ಮೇಲೆ ಆ ಪೌಡ್ರಮ್ಮನ ಮೇಲೆ ನಂದೊಂದು ಕಣ್ಣಿರುತ್ತೆ ಅಂತ ಹೇಳ್ತಾನೆ ಸೂರ್ಯ.